ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ದುಷ್ಪರಿಣಾಮ ಯುವ ಸಮುದಾಯದ ನೀವು ದೊಡ್ಡ ವಿಷಯದಲ್ಲಿ ಬಿಗುವಾಗಿ ನಿಮ್ಮ ಆಫೀಸರ್ಸ್ ಗ್ರೌಂಡ್ ಲೆವೆಲ್ನಲ್ಲಿ ಇರೋ ಕಾನ್ಸ್ಟೇಬಲ್ ತನಕ. ಯಾಕೆಂದರೆ ನನಗೆ ಗೊತ್ತು ಎಷ್ಟು ಎಲ್ಲಿ ಹೋಗಿ ಏನು ಮಾಡ್ತಾರೆ ಹೇಳೋದು, ಅಲ್ಲಿ ಹೋಗೋ ಜಾಗಕ್ಕೆ ಮೊದಲೇ ಗೊತ್ತಿರುತ್ತೆ. ಸಿಸ್ಟಮ್ ಆಗಿದೆ. ನೀವು ಹೇಳೋಕ್ಕಿಂತ ಮೊದಲು ಸೋಷಿಯಲ್ ಮೀಡಿಯಾದಲ್ಲಿ ಬಂದಿರುತ್ತೆ, ಎಷ್ಟು ಬರ್ತಾರೆ ರೇಟ್ ಮಾಡಿ ಅಂತ. ಅಂದರೆ ನೀವು ಹೋಗೋದು ಸಸ್ಪೆನ್ಸ್ ನಿಮ್ಮಲ್ಲೇ ಗೊತ್ತಿರುತ್ತೆ. ಆದರೆ ಅದ್ರಲ್ಲಿ ಉಳಿದವರಿಗೆಲ್ಲ ಗೊತ್ತಾಗಿರುತ್ತೆ. ಸ್ಟಾಫ್ ಸ್ವಲ್ಪ ಅವರಿಗೆಲ್ಲ ಬಿಗುವಾಗಿದ್ದು ಭಾಳ ಟ್ರಾನ್ಸ್ಪರೆಂಟಾಗಿ ಎಲ್ಲಿ ದಯವಿಟ್ಟು ನೀವು ಸರ್ಕಾರದ ಕಾರ್ಯಾಂಗದ ಬಹಳ ದೊಡ್ಡ ಜವಾಬ್ದಾರಿಯಲ್ಲಿ ಇರೋದು. ನಾವು ಶಾಸಕಾಂಗದವರು ನಮ್ಮ ಸರ್ಕಾರದ ಕಾರ್ಯಕ್ರಮವನ್ನು ನೀವು ಅದನ್ನು ಜಾರಿಗೊಳಿಸಬೇಕು ಅನ್ನೋ ಸದಿಚ್ಛೆಯಲ್ಲಿ ನಿಮ್ಮ ಜೊತೆ ಇವೆಲ್ಲ ಮಾತಾಡ್ತಿರ್ತೀವಿ. ನಾವು ಶಾಸಕಾಂಗದಲ್ಲಿರೋರು, MLAಗಳು, ಮಂತ್ರಿಗಳು, MP ಗಳು ನಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ತೀರಿಸ್ಕೊಳ್ಳೋದಕ್ಕೆ, ನಮ್ಮ ಬೇಕು ಬೇಡಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ನಿಮ್ಮನ್ನು ಬಳಸ್ಕೊಳ್ತಿದ್ದೀವಿ ಅನ್ನೋ ಅಭಿಪ್ರಾಯ ಯಾವ ಕಾರಣಕ್ಕೂ ಬರಬಾರ್ದು. ಈಗ ಈ ಸಿಗ್ನಲ್ಗಳು ಬಂದರೆ ಇಟ್ ಇಸ್ ವೆರಿ ಡೇಂಜರಸ್ ಟು ಅವರ್ ಡೆಮೋಕ್ರಸಿ, ಅವರ್ ಬ್ಯೂರೋಕ್ರಸಿ. ಬಹಳ ಗಂಭೀರವಾಗಿ ಹೇಳ್ತಾರೆ. ಯಾಕೆ ತಗೊಂಡು ಹೇಳಿಲ್ಲ, ಬಿ ಫೇರ್. ನಿಮಗೆ ಭಾಳ ಅಂದ್ರೆ ಏನು ಮಾಡ್ತೀವಿ ನಾವು? ಟ್ರಾನ್ಸ್ಫರ್ ತಾನೆ, ಹೆದರ್ಕೋಬೇಡ್ರಿ. ಟ್ರಾನ್ಸ್ಫರ್ಗೆ ನೀವ್ಯಾಕೆ ಹೆದರ್ಕೋತೀರಿ? ನಿಮ್ಮೇನ ಅಂಡಮಾನ್ ನಿಕೋಬಾರ್ಗೆ ಹಾಕ್ತಾರೋ, ಶಿಲಾಂಗ್ಗೆ ಹಾಕ್ತಾರೋ? ಟ್ರಾನ್ಸ್ಫರ್ಗೆ ಇಷ್ಟು ಹೆದರ್ಕೊಂಡು ಇಷ್ಟು ಜೀವಳೋದು, ಇಷ್ಟು ಓಲೈಕೆ ಮಾಡೋದು, ಯಾವುದೋ ಒಂದು ಇತಿಮಿತಿ ಅರ್ಥ ಆಗುತ್ತೆ. ನನಗೆ ಎಂತೆಂಥ ಕೇಸ್ ಹೋಗ್ತಿದೆ ಅಂದರೆ, ನಾನು ನಮ್ಮ ಆಡಳಿತಕ್ಕೆ ಮಾನವೀಯ ಸೂಕ್ಷ್ಮ ಸ್ಪಂದನೆಗಳು ಇಲ್ಲ ಅಂದರೆ ಭಾಳ ಮೆಕ್ಯಾನಿಕಲ್ ಆಗಿ ಆಡಳಿತಗಳು ನಡೆಯುತ್ತೆ, ತಾಂತ್ರಿಕವಾಗಿ ಆಡಳಿತಗಳು ನಡೆಯುತ್ತೆ. ಅದರಿಂದ ತಾಂತ್ರಿಕವಾದ ಸರ್ಕಾರದ ಸುತ್ತೋಲೆಯ ಸರ್ಕಾರದ ಕಾರ್ಯಕ್ರಮಗಳು ಮಾತ್ರ ಸರ್ಕಾರದ ಭಾಗ ಅಂತ ಅಧಿಕಾರಿ ವರ್ಗ ಭಾವಿಸಿದೆ. ಸಾಮಾನ್ಯ ಜನರ ಭಾವನೆಗಳಿಗೆ ಸ್ಪಂದಿಸುವಂಥ ಕೆಲಸ ಆದರೆ ಅದು ಎಷ್ಟೋ ಒಳ್ಳೆ ಕೆಲಸ ಆಗುತ್ತೆ. ನಾನು ಹೇಳಿದ್ನಲ್ಲ, ಅಂಗನವಾಡಿ ಪಕ್ಕದ ಮರ ಹೀಗಿದ್ದು ಎಷ್ಟು ಕಡೆಯಲ್ಲಿ ಇದೆ ಮನೆಗಳಲ್ಲಿ. ನಾವು ಮನೆಯ ಮೇಲ್ಗಡೆ ಅವರು ಅರ್ಜಿ ಹಾಕ್ತಾರೆ, ಅವ್ರು ಪ್ರಯತ್ನ ಮಾಡಿರ್ತಾರೆ. ಆದರೆ ಅದಕ್ಕೆ ತಾಂತ್ರಿಕವಾಗಿ ಅದು ಆಗಿರೋದಿಲ್ಲ. ಅದರಿಂದಾಗಿ ಇಂಥದ್ದು ಅನಾಹುತಗಳಾಗತ್ತೆ. ಈಗ ರಸ್ತೆಯಲ್ಲಿ ಮಣ್ಣು ಬಿದ್ದಿರೋದಾಗಲಿ, ಗುಡ್ಡ ಕುಸಿದು ಕೃಷಿ ಭೂಮಿ ಹಾಳಾಗಿರೋದಾಗಲಿ, ಬೇರೆ ಅನೇಕ ಸಮಸ್ಯೆಗಳಿದೆ. ಇದಕ್ಕೆಲ್ಲ ತಾಂತ್ರಿಕವಾಗಿ ಕಾನೂನಿನ ಅಡಿಯಲ್ಲಿ ಸರ್ಕಾರದ ಯೋಜನೆಗಳಲ್ಲಿ ಹಾಗೆ ಹೀಗೆ ಅಂತ ಹೇಳಿ ಕೆಲಸ ಆಗದೆ ಹೋದರೆ ಯಾರಿಗೂ ವಿಶ್ವಾಸಾರ್ಹತೆ ಹೆಚ್ಚೋದಿಲ್ಲ ಸರ್ಕಾರಗಳ ಬಗ್ಗೆ. ಹಾಗಾಗಿ ಜಿಲ್ಲಾಡಳಿತಕ್ಕೂ ನಾನು ಹೇಳೋದಿಷ್ಟೇ, ಸರ್ಕಾರದಲ್ಲೂ ಏನಾಗಿದೆ, ರಾಜ್ಯ ಸರ್ಕಾರದ ಮಟ್ಟದಲ್ಲೂ ಆಡಳಿತಕ್ಕೆ ಕೊಡಬೇಕಂತ ಪ್ರಾಮುಖ್ಯತೆಯೇ ಇಲ್ಲ ಅನ್ನುವಂಥ ಸ್ಥಿತಿ ಬಂದಿದೆ. ಇದು ಬಹಳ ಅಪಾಯಕಾರಿ ಸಂಕೇತ ಸರ್. ಈಗ ಸರ್ಕಾರ ಮಟ್ಟದಿಂದ, ಮುಖ್ಯಮಂತ್ರಿಗಳ ಮಟ್ಟದಿಂದ ಒಂದು ಸ್ಪಂದನೆ ಇದ್ದರೆ ಅದು ಪರ್ಕ್ಯುಲೇಟ್ ಆಗುತ್ತೆ. ಈಗ ನೀವು ಹೆಂಗೆ ಬೇಕೋ ಹಂಗೆ ಮಾಡ್ರಪ್ಪ, ನಾನು ಇರೋಡ್ತೀನಿ, ಹೋಗ್ತೀನಿ, ಉಳಿದಿದ್ದು ಗೊಂದಲ ಸೃಷ್ಟಿಸ್ಕೊಳ್ಳೋದು ಗೊತ್ತು, ಮತ್ತೊಂದು ಗೊಂದಲ ಸೃಷ್ಟಿಸಿ ಹಳೆ ಗೊಂದಲ ಮರೆಸೋದು ಗೊತ್ತು ನಮಗೆ ಅಂತ ಗೊಂದಲ ಸೃಷ್ಟಿಸೋದ್ರೊಳಗೆ ಎಕ್ಸ್ಪರ್ಟಾಗಿ ಆಡಳಿತ ನಡೆಸಿದರೆ ಅದು ಆಡಳಿತ ಆಗೋದಿಲ್ಲ. ಆಡಳಿತ ನಡೆಸಲಿಕ್ಕೆ ಅದರದೇ ಆದಂತಹ ಭಾಳ ದೊಡ್ಡ ಜವಾಬ್ದಾರಿಯ ಭಾಗ ಇದೆ. ಅದು ಕಾಣದೇ ಇರೋದೇ ಈ ರೀತಿಯ ಅನೇಕ ಕೊರತೆಗಳಿಗೆ ಕಾರಣ ಆಗಿದೆ ಸರ್. ಈಗ ಎಲ್ಲಾದರೂ ರಸ್ತೆಗಳ ಬಗ್ಗೆ ಓವರಾಲ್ ನಾನು ಏನು ಹೇಳಬೇಕು ಅದು ನಿಮ್ಮ ಎದುರುಗಡೆ ಎಲ್ಲ ಹೇಳಿದ್ದೀನಿ. ಇದೇ ಸಮಸ್ಯೆ ಇದೆ, ಅದನ್ನು ನಾನು ಒಪ್ಕೊಂಡಿದ್ದೀನಿ.
ಮತ್ತು ಆ ಸಮಸ್ಯೆ ಬಗೆಹರಿಸೋದಕ್ಕೆ ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಗಳನ್ನು ನಿರ್ದೇಶನಗಳನ್ನು ನಾನು ಕೊಟ್ಟಿದ್ದೀನಿ. ಇದರಿಂದಾಗಿ ಜಿಲ್ಲೆಗೆ ತೊಂದರೆ ಆಗ್ತಾಯಿದೆ, ನಿಶ್ಚಿತವಾಗಿ ತೊಂದರೆ ಆಗ್ತಾಯಿದೆ. ಈ ಫಾಲ್ಸ್ಗಳನ್ನೆಲ್ಲ ಬಂದ್ ಮಾಡಿ ನಮಗೆ ಪ್ರವಾಸಿಗರೇ ಬರದೆ ಹೋಗುವಂಗೆ ಆಗ್ಬಿಟ್ರೆ ಇವ್ರು ಇನ್ನು ಜೋಗನೂ ಯಾವಾಗ ಬಂದ್ ಮಾಡ್ತಾರೋ ನೋಡ್ತಿದ್ದೀನಿ ನಾನು. ಆಯಿತು, ಮುನ್ನೆಚ್ಚರಿಕೆ ವಹಿಸ್ಕೊಳ್ಳೋದಕ್ಕೆ ಏನು ವಹಿಸ್ಕೊಳ್ಳಬೇಕು ಎಚ್ಚರಿಕೆ ಬೇಕು ಅದಕ್ಕೆಲ್ಲ ಹೇಳಿ. ಪ್ರವಾಸೋದ್ಯಮ ಸಮಿತಿಯವರು ವರದಿ ಕೊಟ್ಟರು ಎಚ್ ಕೆ ಪಾಟೀಲ್ಗೆ, ಹಿಂದೆ ಮಂತ್ರಿ ಆದಾಗಲೂ ಕೊಟ್ಟರು, ಈಗಲೂ ಕೊಟ್ಟರು. ಅವ್ರು ನಮ್ಮ ಕಡೆಗೆ ಕಣ್ಣು ಬಿಟ್ಟು ನೋಡೋದಿಲ್ಲ. ಹೀಗಾದರೆ ಜಿಲ್ಲೆಯ ಪ್ರವಾಸೋದ್ಯಮ ಬೆಳೆಯುವುದಿಲ್ಲ. ಅಂತೂ ಇಂತೂ ವಿಮಾನೊಂದು ಉದ್ಘಾಟನೆ ಆಯ್ತಪ್ಪ ಕಾರವಾರದಲ್ಲಿ, ಆಯಿತು. ಅಂದರೆ ಮಾಡೋ ಕೆಲಸದಲ್ಲಿ ಒಂದು ತ್ವರಿತಗತಿಯಲ್ಲಿ ಮಾಡಬೇಕು, ಪ್ರವಾಸಿಗರಿಗೆ ಅನುಕೂಲ ಆಗಬೇಕು, ನಮ್ಮ ಜಿಲ್ಲೆಯ ಆರ್ಥಿಕ ಸ್ಥಿತಿಗಳು, ಯುವಕರಿಗೆ ಉದ್ಯೋಗಗಳು ಹೆಚ್ಚಾಗಬೇಕು ಅನ್ನೋಂಥ ಕಾಳಜಿಗಳು ಸರ್ಕಾರ ಮಟ್ಟದಲ್ಲಿ ಕಂಡು ಹೊರತು ಇಲ್ಲಿಯ ನಾವು ಸಮಸ್ಯೆಗಳನ್ನ ಎಷ್ಟೇ ಚರ್ಚೆ ಮಾಡಿದರೂ ಸರ್ಕಾರಕ್ಕೆ ಏನು ಅನ್ನಿಸ್ದೇ ಹೋದರೆ ಏನು ನಾವು ಎಷ್ಟು ಹೇಳಿ ಏನು ಮಾಡೋದು? ಈಗ ಎಚ್ ಕೆ ಪಾಟೀಲ್ ಪ್ರವಾಸೋದ್ಯಮಕ್ಕೆ ಏನು ಕಡಿಮೆ ವರದಿ ಮಾಡಿದಾರೋ, ಕಡಿಮೆ ಅಧ್ಯಯನ ಮಾಡಿದಾರೋ ನಮ್ಮ ಜಿಲ್ಲೆ ಬಗ್ಗೆ? ಅವರೇ ನಮ್ಮ ಜಿಲ್ಲೆ ಪ್ರತಿನಿಧಿ, ಅವರ ಅಪ್ಪ ನಮ್ಮ ಜಿಲ್ಲೆ ಪ್ರತಿನಿಧಿ. ನಮ್ಮ ಜಿಲ್ಲೆಯ ಸಾಕಷ್ಟು ದೊಡ್ಡ ದೊಡ್ಡ ಯೋಜನೆಗಳ ಮೂಲಕ ಅನೇಕ ತ್ಯಾಗಗಳನ್ನು ಮಾಡಿದೆ. ನಾನು ಒಂದೊಂದೇ ಹಿಡಿದು ಹೇಳಲಿಕ್ಕೆ ಹೋಗೋದಿಲ್ಲ. ಸುಪಾದ್ಯದಿಂದ ಹಿಡಿದು ಮುಂದೆ ಇಲ್ಲಿ ಈಗ ಶರಾವತಿ ಟೇಲರೀಸ್ ತನಕ ಎಷ್ಟು ವಿದ್ಯುತ್ ಘಟಕಗಳಾಗಿದೆ, ಎಷ್ಟು ಉತ್ಪಾದನೆ ಮಾಡ್ತಿದ್ದೀವಿ ನಾವು. ರೈಲ್ವೆ ಹಳಿಗೆ ಇಡೀ ದೇಶಕ್ಕೆಲ್ಲ ಇಲ್ಲಿಂದ ಟಿಂಬರ್ ಹ್ಯಾಂಗ್ ಸಪ್ಲೈ ಮಾಡಿದ್ದೀವಿ. ನಮ್ದು ಏನೇನು ಆದಾಯ ನಮ್ಮಿಂದ ಫಾರೆಸ್ಟಿಂದ ಇರಲಿ, GST ಇರಲಿ, ನಮ್ಮ ತ್ಯಾಗದಿಂದ ಇರಲಿ, ವಿದ್ಯುತ್ ಉತ್ಪಾದನೆಯಿಂದ ಇರಲಿ, ಏನೇನು ಆಗಿದೆ ಸೀಬರ್ಡು ಕೈಗಾದಿಂದ ಹಿಡಿದು ನೋಡ್ತಿದ್ದೀವಿ. ಆದರೆ ನಮ್ಮ ಜಿಲ್ಲೆಯ ಜನರ ನಿರೀಕ್ಷೆಯಂತೆ ಯಾವುದೇ ರೀತಿಯ ಹೆಚ್ಚಿನ ಅನುದಾನಗಳು ನಮ್ಮ ಜಿಲ್ಲೆಗೆ ಯಾವುದೂ ಬರಲಿಲ್ಲ. ರೆಗ್ಯುಲರ್ ಬರೋದು ಬರ್ತಾ ಇದೆ, ಆದರೆ ಇಲ್ಲಿ ತ್ಯಾಗ ನಡೀತಾನೇ ಇದೆ. ಇದು ಒಂದು ಭಾಗ. ಹಾಗಾಗಿ ದೊಡ್ಡ ದೊಡ್ಡ ಯೋಜನೆಗಳು ಯಾವುದು ಬರೋದಕ್ಕೂ ವಿರೋಧ ಆಗ್ತಾ ಇರೋದಕ್ಕೆ ಇದೊಂದು ಮುಖ್ಯ ಕಾರಣ. ಇನ್ನೊಂದು ಎರಡನೇ ಭಾಗ ಏನು ಅಂದರೆ, ಈ ಜಿಲ್ಲೆಯ ಪರಿಸರದ ಅಧ್ಯಯನಗಳು, ಅದರ ಮೇಲೆ ಆಗ್ತಿರುವಂಥ ಅಧ್ಯಯನಗಳು ಆಗದೆ ಹೋದರೆ ಮತ್ತೆ ಈ ಯೋಜನೆ ತರೋದು ಭವಿಷ್ಯದಲ್ಲಿ ದೊಡ್ಡ ಅಪಾಯವನ್ನು ನಾವೇ ಆಹ್ವಾನಿಸ್ಕೊಂಡಂತೆ ಆಗತ್ತೆ. ಈಗಾಗಲೇ ಸಾಕಷ್ಟು ಯೋಜನೆಗಳು ಬಂದು ನಾವು ಈಗಾಗಲೇ ಓವರ್ಲೋಡ್ ಆಗಿದ್ದೀವಿ ಅನ್ನೋ ಭಾವನೆ ಇದೆ ನಮ್ಮೆಲ್ಲರಲ್ಲಿ. ವೈಜ್ಞಾನಿಕವಾಗಿ ಒಂದು ಅಧ್ಯಯನ ಆಗಿದೆ. ಈ ಅಧ್ಯಯನವನ್ನು, ಇದಕ್ಕೆ ಬೇಕಾಗಿರೋ ಇನಿಷಿಯೇಟಿವನ್ನು ರಾಜ್ಯ ಸರ್ಕಾರ ತಗೊಳ್ಳಿ, ಆಮೇಲೆ ಈ ರೀತಿ ಯೋಜನೆ ಬರಲಿ. ಇದಕ್ಕೆ ಈ ಕೆಲವು ಮೊಂಡು ವಾದ ಮಾಡುವಂಥ ಕೆಲವು ಪ್ರವೃತ್ತಿಗಳನ್ನು ನೋಡ್ತಿದ್ದೀನಿ. ಇದಕ್ಕೆ ಶರಾವತಿ ಪಂಪ್ ಸ್ಟೋರೇಜ್ ಶುದ್ಧ ರಾಜ್ಯ ಸರ್ಕಾರದ ಯೋಜನೆ, ಇದು ಕೇಂದ್ರ ಸರ್ಕಾರದ್ದು ಅಂತ ಹೋದವ್ರ ಹತ್ರ ಎಲ್ಲ ಮಾತಾಡಿದರೆ ಇಷ್ಟೆಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿರೋರು ಹೀಗೆಲ್ಲ ಹೇಳಬಾರ್ದು. ಎರಡನೇದು, ಹಿಂದೆಲ್ಲ ನೀವು ಅವರೆಲ್ಲ ಏನೂ ಮಾಡಿದೆ, ಅರೆ ಹಿಂದೆಲ್ಲ ನಾವು ಹಿಂಗಿದ್ದೆಲ್ಲ ಮಾಡೋ ಪರಿಸ್ಥಿತಿನೇ ತಂದ್ಕೊಳ್ಳಿ. ನಾವೆಲ್ಲ ನಮ್ಮ ಜಿಲ್ಲೆಯ ಜನರ ಹಿತಕ್ಕೆ, ಸ್ಪಂದನೆಗೆ ಏನು ಬೇಕೋ ಹಾಗಿದ್ದೇ ಮಾಡ್ತಿದ್ದಾಗಿತ್ತು. ಈ ರೀತಿ ಬೇಜವಾಬ್ದಾರಿತನದ ನಡವಳಿಕೆಗಳು, ಹೇಳಿಕೆಗಳು, ಇವೆಲ್ಲ ನಮ್ಮ ಜಿಲ್ಲೆಯ ಜನರ ಭಾವನೆಗಳನ್ನು ಅಗೌರವಿಸ್ತಾ ಇದೆ, ಧಕ್ಕೆ ತರ್ತಾ ಇದೆ. ಹಾಗಾಗಿ ಜಿಲ್ಲೆಯ ಸಮಗ್ರ ಅಧ್ಯಯನಕ್ಕೆ ಬೇಕಾದಂಥ ಇನಿಷಿಯೇಟಿವ್ ತಗೊಳ್ಳಿ, ಆಮೇಲೆ ಈ ರೀತಿ ಯೋಜನೆಗಳ ಬಗ್ಗೆ ಮಾತಾಡಲಿ ಅಂತ ಶರಾವತಿ ಪಂಪ್ ಸ್ಟೋರೇಜ್ ಬಗ್ಗೆ ಹೇಳ್ತಾ ಇದ್ದೀನಿ. ನನ್ನ ಹೆಸರು ಮೋನಿಶಾ ಅಂತ ಹೇಳಿ, ನಾನು ಅಂಬೇಡ್ಕರ್ ವಸತಿ ನಿಲಯದಲ್ಲಿ ವ್ಯಾಸಂಗ ಮಾಡ್ತಿದ್ದೀನಿ, BA-LLB ಮಾಡ್ತಾ ಇದ್ದೀನಿ. ಇಲ್ಲಿ ಈ ಹಾಸ್ಟೆಲಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಯಾವಾಗಲೂ ನೀರಿನ ಸಮಸ್ಯೆ, ಪ್ರತಿದಿನ ನೀರಿನ ಸಮಸ್ಯೆ. ವಾರ್ಡನ್ ನಾವು ಇನ್ಫಾರ್ಮ್ ಮಾಡಿದಾಗ ಇದು ನನ್ನ ಸಮಸ್ಯೆ ಅಲ್ಲಮ್ಮ ಅಂತ ಕೇಳ್ತಾರೆ. ನಾವು ಎಲ್ಲಿಗೆ ಹೋಗೋದು, ಯಾರ ಹತ್ರ ಕೇಳೋದು? ಪ್ರತಿಯೊಬ್ಬ JD ಸರಿಂದ ಹಿಡಿದು ಬಂಗಾರಪೇಟೆ ಸೋಷಿಯಲ್ ವೆಲ್ಫೇರಲ್ಲಿ DC-ಗೆ ಮತ್ತು ಕೋಲಾರ ಡಿಸ್ಟಿಕ್ ಜಡ್ಜ್ಗೆ ಎಲ್ಲರಿಗೂ ಇನ್ಫಾರ್ಮ್ ಮಾಡಿದ್ದೀವಿ. ಮತ್ತು ರಾಕೇಶ್ ಸರ್ಗೂ ಕೂಡ ನಾವು ಇನ್ಫಾರ್ಮ್ ಮಾಡಿದ್ದೀವಿ, ಆಯುಕ್ತರು, ನಮ್ಮ ಬೆಂಗಳೂರು ಆಯುಕ್ತರಿಗೂ ಕೂಡ. ಯಾರೂ ಬಂದು ನಮ್ಮ ಸಮಸ್ಯೆನ ಬಗೆಹರಿಸಿಲ್ಲ. ಕೆಲವೊಂದು ಸಮಸ್ಯೆಗಳೆಲ್ಲ ಆಲ್ರೆಡಿ ಬಗೆಹರಿದಿದ್ದಾವೆ. ಬಟ್ ನೀರಿನ ಸಮಸ್ಯೆ, ಮಕ್ಕಳು ಪೀರಿಯಡ್ಸ್ ಆದರೆ ಸ್ನಾನಕ್ಕೆ ನೀರು ಇರೋದಿಲ್ಲ, ಮತ್ತು ಬೆಳಗ್ಗೆನೇ ಹೋಗೋರಿಗೆ ಒಂದಕ್ಕೆ ಹೋಗೋದಕ್ಕೆ ಇರೋದಿಲ್ಲ, ಲೆಟ್ರಿನ್ಗೆ ಏನಕ್ಕೂ ನೀರು ಇರೋದಿಲ್ಲ. ಆ ಥರ ಸಮಸ್ಯೆಯಲ್ಲಿ ನಾವು ಫೇಸ್ ಮಾಡ್ತಾ ಇದ್ದೀವಿ. ಇಲ್ಲಿ ಯಾರು ಇಷ್ಟು ಅಧಿಕಾರಿಗಳು ನಾವು ಇನ್ಫಾರ್ಮ್ ಮಾಡಿದಾಗ ಯಾವ ಅಧಿಕಾರಿನೂ ಬಂದು ನಮಗೆ ಇಲ್ಲಿ ಸಾಲ್ವ್ ಅಂತೂ ಮಾಡಿಕೊಟ್ಟಿಲ್ಲ. ಅದಕ್ಕೆ ನಾವು ಇಲ್ಲೆಲ್ಲ ಧರಣಿ ಕೂತ್ಕೊಂಡಿದ್ದೀವಿ. ದಯವಿಟ್ಟು ಸರ್, ನಿಮ್ಮ ಕಡೆಯಿಂದ ಅದೇ ನಮಗೆ ಈ ದೊಡ್ಡ ಸಮಸ್ಯೆನ ಬಗೆಹರಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ. ಶಿವಲೀಲಾ ಅಂತ ಹೇಳಿ ಸರ್, ಇಲ್ಲಿ ವಾರ್ಡನ್ನು ಒನ್ ಇಯರಿಂದ ಇನ್ನೂ ಇದೆ ಸರ್. ಬಟ್ ನಾವು ಅಡ್ಜಸ್ಟ್ ಮಾಡ್ಕೊಂಡೇ ಹೋಗಿದ್ದೀವಿ. ಬಟ್ ಒಂದು 2 ಮಂತ್ಸಿಂದ ಈ ಪ್ರಾಬ್ಲಮ್ ತುಂಬ ಜಾಸ್ತಿ ಆಗಿದೆ. ಇನ್ಫಾರ್ಮ್ ಮಾಡಿದ್ದೀವಿ, ತುಂಬ ಸರಿನೇ ಇನ್ಫಾರ್ಮ್ ಮಾಡಿದ್ದೀವಿ ಸರ್.
ಅವರು ಇವತ್ತು ನಾವು ಇನ್ಫಾರ್ಮ್ ಮಾಡಿಲ್ಲ, ಬಟ್ ಒಂದು ವೀಕ್ ಬ್ಯಾಕ್ ಎಲ್ಲ ಇನ್ಫಾರ್ಮ್ ಮಾಡಿ ಹೇಳಿದ್ದೀವಿ ಸರ್ ನಾವು. ಅವರು ಬಂದು ಎಲ್ಲ ಅದನ್ನೆಲ್ಲ ರೆಡಿ ಮಾಡಿಸ್ಕೊಟ್ಟು ಹೋಗಿದ್ದಾರೆ. ಆ ಸಂಪೆಲ್ಲ ಸರಿ ಇದ್ದಿರಲಿಲ್ಲ, ಹುಳಗಳೆಲ್ಲ ಓಡಾಡ್ತಿತ್ತು ಅಂತ ಹೇಳಿ ಬಂದು ಅದನ್ನೆಲ್ಲ ರೆಡಿ ಮಾಡಿಸ್ಕೊಟ್ಟಿದ್ದಾರೆ. ಬಟ್ ಇವತ್ತು ವಾರ್ಡನ್ಗೆ ಕಾಲ್ ಮಾಡಿ ಕೇಳಿದಾಗ ಏನು ಹೇಳಿದ್ದಾರೆ ಅಂದರೆ, ನೀರಿನ ಸಮಸ್ಯೆ ನಂದಲ್ಲ, 7:30 ಇಲ್ಲ 8 ಗಂಟೆಗೆ ಬರುತ್ತೆ, ಅಲ್ಲಿವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾರೆ ಸರ್. ನಾವು ಬೆಳಗ್ಗೆನೇ 7 ಗಂಟೆಗೆ ಕಾಲೇಜ್ಗೆ ಹೋಗೋರು, ನಾವೇನು ಮಾಡಬೇಕು? FIR ಒಬ್ಬರ ಮೇಲೆ ಈಗ ನಾವು ಸೆಕ್ಯೂರ್ ಮಾಡಿದ್ದೀವಿ ಅವರಿಗೆ ನಮಗೆ ಸರ್, ಒಬ್ಬರ ಮೇಲೆ ಸರ್, ಒಬ್ಬರ ಮೇಲೆ ಒಬ್ಬರು ಹುಡುಗ ಇದ್ದಾರೆ, ಒಬ್ಬರು ತಾಯಿ ಕೂಡ ಇದ್ದಾರೆ. ಆರೋಪಿ ಏನು ಹೇಳ್ತಾರೆ? ಅವರು ಕೂಡ ಅದೇ ಇರ್ತಾರೆ. 2022 ಇಂದ ಪರಿಚಯ ಆಗಿತ್ತು. ಆಮೇಲೆ ಇನ್ಸ್ಟಾಗ್ರಾಮ್ ಆ್ಯಂಡ್ ವಾಟ್ಸಪ್ಗೆ ಅವರು ಚಾಟ್ ಸ್ಟಾರ್ಟ್ ಆಯಿತು, ಮಾತಾಡ್ತಾ ಇದ್ರು. ಸ್ವಲ್ಪ ಪ್ರೈವೇಟ್ ಚಾಟ್ಸ್ ಕೂಡ ಮಾಡಿದ್ದಾರೆ, ಇಂಟರ್ವ್ಯೂ ಕೂಡ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಬಂದಿದ್ದಾರೆ ಅವರು 3 ಸಲ ಬಂದಿದ್ದಾರೆ. ಬಂದ ನಂತರ ಅವರು ಜೊತೆಗೆ ಇದ್ದರು. ನಿನ್ನೆ ಸ್ವಲ್ಪ ಜಗಳ ಆಯಿತು. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.